ಇದು ಉಂಟಲ್ಲ ಫ್ರೆಶ್ ಅರಶಿನ. ಇದಮ್ಮ ಸ್ಲೈಸ್ ಆಗಿ ಕಟ್ ಮಾಡಿದ್ದಾರೆ. ಎಷ್ಟು ಸ್ಲೈಸ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ಅಂತ ಇಷ್ಟು ಸ್ಲೈಸ್ ಆಗಿ ಮಾಡಬೇಕು ಅರಶಿನ. ಇಂಚ ರಾಯನ ನೋಡಿ, ಅವನನ್ನ ಚಾಪೆಯಲ್ಲಿ ಮಲಗಿಸಿದ್ರೆ ಅವನೋಗಿ ಚಾಪೆಯನ್ನು ಹೊತ್ಕೊಂಡು ಮಲಗಿದ್ದಾನೆ. ಕುಟುಟುಡಾಯು ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಉಂಟಲ್ಲ ಫ್ರೆಶ್ ಅರಶಿನ ಅಂತೇಳಿದರೆ ನಮ್ಮ ಅಜ್ಜಿ ಮನೆಯಲ್ಲಾದಂಥ ಅರಶಿನ ಇದು. ಇಲ್ಲಿ ನೀವು ನೋಡ್ತಿರ್ಬೋದು. ಇದನ್ನುಂಟಲ್ಲ ಪೀಸ್ 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 ಕಟ್ ಮಾಡಿ ಆನಂತರ ಇದನ್ನು ಒಣಗಿಸಿ ಮೂರು ಓಲಿರ್ನ ಪುಲ್ಲಿ ಬಿಡೋಡೆ ಇಂಚ ಇದನ್ನು ಇಷ್ಟು ಚಿಕ್ಕದು ಮಾಡಿ ಪೀಸ್ ಮಾಡಬೇಕು. ಸಣ್ಣದು ಪೀಸ್ ಮಾಡಬೇಕು. ಆನಂತರ ಇದನ್ನು ಒಣಗಿಸ್ಲಿಕ್ಕೆಲ್ಲ ಉಂಟು. ಸೊ ಇದು ನೋಡಿ, ಇದು ಕೈಯೆಲ್ಲ ಅರಿಶಿನ ಆಯಿತು. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡೋದು. ಅಮ್ಮ ಮಾಡಿಟ್ಟಿದ್ದಾರೆ. ಇಜ್ಜಿ ಮೀನು ಕೋಡ ಮೇಲೆ ಸಾಯ್ಬೇರು ತಂದಿರದೆ ಬಂಗುಡೆ ಎಲ್ಲಿ ಬಂಗುಡೆ ಇಲ್ಲಿ ಅರಶಿನ ಕಟ್ ಮಾಡ್ತಿದ್ರೆ ಅವರು ನಾನು ಮೀನು ಮಾಡ್ತಿದ್ದೇನಂತ ಅಂದ್ಕೊಂಡಿದ್ರು. ಯಾಕಂತ ಹೇಳಿದರೆ ನಾನು ಕತ್ತಿ ಹಿಡ್ಕೊಂಡು ಕುತ್ಕೊಳ್ಳೋ ಸ್ಟೈಲ್ಸ್ ಕೂಡ ಹಾಗೆಯೇ ಇತ್ತು. ಸೊ ಹಾಗೆ ಅವರು ನಾನು ಮೀನೇ ಮಾಡ್ತಿದ್ದೇನೆ, ನಾನು ಅರಶಿನ ಕಟ್ ಮಾಡಿದವ್ರಿಗೆ ಅಂದರೆ ಇಂಥ ಮಾಡ್ತಿದ್ದೇನೆ ಅಂತ ದೂರದಲ್ಲಿ ಕಾಣೋದು ಸಹ ಇಲ್ಲ. ಸೊ ಮೀನು ಮಾಡಿದಾಗಿನೇ ಇತ್ತು. ಸೊ ಹಾಗೆ ನಾನು ಮೀನೇ ಮಾಡ್ತಿದ್ದೇನೆ ಅಂತ ಅವ್ರು ಅಂದ್ಕೊಂಡ್ರು. ನೋಡಿ, ಒಂದು ಸ್ವಲ್ಪ ನಾನು ಕಟ್ ಮಾಡಿದ್ದು ಎನ್ನಾತೆ ಎಷ್ಟು ಕೈಯೆಲ್ಲ ಅರಶಿನ ಆಯಿತು ನೋಡಿ ಅಂತೆ. ಅಮ್ಮನಿಗೆ ಮೀನು ಮಾಡಲಿಕ್ಕೆ ಬಿಡ್ತಿಲ್ಲ, ಕೋಲೆಲ್ಲ. ಅದಕ್ಕೆ ಕೋಲ್ ತಗೊಂಡೋಗಿ ಕೋಲಿನೆಲ್ಲ ಓಡಿಸ್ಬೇಕಿಲ್ಲ. ಇಲ್ಲಿ ನೋಡಿ ಅಮ್ಮ ಮೀನು ಮಾಡ್ತಿದ್ದಾರೆ. ಶೋ 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 ತೆತ್ತಿಜ್ಜ ಇಲ್ಲಿ ನೋಡಿ, ಇದು ಉಂಟಲ್ಲ ಒಣಗಿಸ್ಲಿಕ್ಕೆ ಇಟ್ಟದ್ದು. ಇದಮ್ಮ ಸ್ಲೈಸ್ ಆಗಿ ಕಟ್ ಮಾಡಿದ್ದಾರೆ. ಎಷ್ಟು ಸ್ಲೈಸ್ ಆಗಿ ಮಾಡಬೇಕಂತ ಹೇಳಿದರೆ ಇಲ್ಲಿ ನೋಡಿ ಅಂತ ಇಷ್ಟು ಸ್ಲೈಸ್ ಆಗಿ ಮಾಡಬೇಕು ಅರಿಶಿನ. ಸೊ ಇದನ್ನು ಉಂಟಲ್ಲ ಒಣಗಿಸಿ ಆದ ನಂತರ ಇದನ್ನು ಸ್ವಲ್ಪ ಕಟ್ ಮಾಡಿ, ಅಂದರೆ ಇದೆಲ್ಲ ಹೋಗ್ತದೆ, ಸಿಪ್ಪೆಲ್ಲ ಉಂಟಲ್ಲ ಒಣಗಿಸಾದ ನಂತರ ಈ ಸಿಪ್ಪೆಲ್ಲ ಹೋಗ್ತದೆ. ಇದು ಹೋದ ನಂತರ ಫುಲ್ ಒಣಗ್ತದಲ್ಲ, ಆವಾಗ ಇದನ್ನು ಹುಡಿ ಮಾಡಬೇಕು. ಸೊ ಹಾಗೆ ಉಂಟಲ್ಲ ಇದನ್ನು ಕಟ್ ಮಾಡಿ ಅಮ್ಮ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಅಂತ ನನ್ನ ಕೈಯಲ್ಲಿ ಅರಿಶಿನ ಅದರದ್ದು. ಇದು ಪ್ಯೂರ್ ಅರಿಶಿನ, ನಮ್ಮ ಮನೆಯಲ್ಲೇ ಮಾಡುವಂಥ ಅರಿಶಿನ. ಅಜ್ಜಿ ಮನೆಯಲ್ಲಿ ತುಂಬ ಆಗಿತ್ತು. ಸೊ ಹಾಗೆ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಂತೆ, ಅದು ಮೊನ್ನೆ ಅಮ್ಮ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಇಟ್ಟಿದ್ರು. ಇದು ನಿನ್ನೆ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಇಟ್ಟದ್ದು. ಇವತ್ತು ಸ್ವಲ್ಪ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಇಲ್ಲಿಕ್ಕೆ ಉಂಟು. ಸೊ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಇಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ನೋಡಿ, ಇದು ಒಣಗಿ ಉಂಟಲ್ಲ ಯಾವ ರೀತಿ ಆಗಿದೆ ನೋಡಿ ಅಂತೆ. ಇದು ಒಣಗಿದಾದ ನಂತರದ್ದು, ಇದು ಸ್ವಲ್ಪ ಒಣಗಿದೆ, ಫುಲ್ ಒಣಗಿದೆ. ಇನ್ನು 2-3 ದಿವಸ ಒಣಗಲಿಕ್ಕೆ ಉಂಟಂತೆ. ಅದರದ್ದು ಸಿಪ್ಪೆ ಎಲ್ಲ ಹೋಗ್ತದಂತೆ ತನ್ನಷ್ಟಕ್ಕೆ. ಸೊ ಹಾಗೆ ಇದು ಒಣಗಿದ ನಂತರ ನಾವು ಇದನ್ನು ಹುಡಿ ಮಾಡಲಿಕ್ಕೆ ಉಂಟು. ಒಮ್ಮೆಲೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಕೂಡ, ಅಂದರೆ ಸ್ವಲ್ಪ ಸಾಕಾಗ್ತದೆ. ಅವರೊಬ್ಬರೇ ಕಟ್ ಮಾಡಬೇಕಲ್ಲ, ಸೊ ಹಾಗೆ ಅವರಿಗೆ ಸಾಕಾಗ್ತದೆ. ಅದಕ್ಕೆ ದಿವಸ ಸ್ವಲ್ಪನೇ ಕಟ್ ಮಾಡೋದು.
ಹೊರಗಡೆ ತುಂಬ ಅಂದರೆ ತುಂಬ ಬಿಸಿಲುಂಟು. ಸೊ ಹಾಗೆ ಇವತ್ತಂತ ಹೇಳಿದರೆ ನನ್ನ ಅಕ್ಕನ ಮಗನದು ಕಂಚಿಲ್ ಅಂತ ಹೇಳ್ಬೇಕಂತ ಹೇಳಿದರೆ ನಮ್ಮದು ಗರಡಿಯಲ್ಲಿ ಕೋಟಿ ಚೆನ್ನೈ ಗರಡಿಯಲ್ಲಿ ಮಕ್ಕಳಿಗೆ ಹರಕೆಯ ಕಂಚಿಲ್ ಹಾಕ್ತಾರೆ. ಅಂದರೆ ಮದುಮಗ ಥರ ಇಲ್ಲದ್ರೆ ಮದುಮಗಳ ಥರ ರೆಡಿ ಮಾಡಿ ಎಲ್ಲ ಅದು ಕ್ರಮ, ಅದು ಹರಕೆ ಇದ್ದರೆ ಅದನ್ನು ಮಾಡ್ತಾರೆ. ಇವತ್ತು ನಮ್ಮ ಅಕ್ಕನ ಮಗಂದು ಕಂಚಿಲು. ಸೊ ಹಾಗೆ ಇವತ್ತು ರಾತ್ರಿ ಹೋಗಬೇಕು, ಸ್ವಲ್ಪ ಉಡುಪಿಗೆ ಹೋಗಬೇಕು ರಾತ್ರಿ. ಹಾಗೆ ಮಗು ಮತ್ತು ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಇವತ್ತು ಹೋಗಬೇಕು ರಾತ್ರಿ. ಸೊ ಹಾಗೆ ಅಲ್ಲಿಗೂ ಕೂಡ ಹೋಗ್ಲಿಕ್ಕುಂಟು. ಸೊ ಇವತ್ತಿದು ಅಂತ ಹೇಳಿದರೆ ಇವತ್ತು ಸ್ವಲ್ಪ ಅರಶಿನೆಲ್ಲ ಹುಡಿ ಮಾಡೋದಿಲ್ಲ, ಅದನ್ನು ಕಟ್ಟೆಲ್ಲ ಮಾಡಿ ಒಣಗಿಸಿಟ್ಟು ಅದೆಲ್ಲ ಇವತ್ತು ಕೆಲಸ ಉಂಟು. ನಾನದೆಲ್ಲ ಸ್ವಲ್ಪ ಕಟ್ ಮಾಡಿದ್ದು, ಅದು ಕಟ್ಟೆಲ್ಲ ಮಾಡಲಿಕ್ಕೆ ಸ್ಲೈಸಾಗಿ ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ದೊಡ್ಡದಿದ್ದರೆ ಸ್ವಲ್ಪ ಕಟ್ ಮಾಡ್ಬೋದು, ಇದು ಚಿಕ್ಕ ಚಿಕ್ಕ ಅರಶಿನ ಸ್ವಲ್ಪ ಕಟ್ ಮಾಡಿ ಕಷ್ಟ ಆಗ್ತದೆ. ದೊಡ್ಡದಮ್ಮ ಮಧ್ಯೆ ಕಟ್ ಮಾಡಿಟ್ಟಿದ್ದಾರೆ, ಅದು ಚಿಕ್ಕದು ಸ್ವಲ್ಪನೇ ಕಟ್ ಮಾಡಿ ನೋಡಿ. ಅದು ಇಷ್ಟು ಅರಶಿನ ಆಯಿತು. ಸ್ಮೆಲ್ ತುಂಬ ಅಂದರೆ ತುಂಬ ಒಳ್ಳೆಯದುಂಟು, ಯಾಕಂತ ಹೇಳಿದರೆ ಪ್ಯೂರ್ ಅರಶಿನಲ್ಲ. ಸೊ ಹಾಗೆ ಮನೇಲಿ ಮಾಡಿದ್ರೇ ತುಂಬ ಒಳ್ಳೆಯದು. ನಮ್ಮ ರಾಯನ್ ಕೂಡ ಮಲಗಿದ್ದಾನೆ ನೋಡಿ. ಅವನನ್ನು ಸ್ನಾನ ಮಾಡಿಸಿ ಎಲ್ಲ ಮಲಗಿಸಿದ್ದೀವಿ. ಮತ್ತು ನಮ್ಮದೆಲ್ಲ ಕೆಲಸ ಎಲ್ಲ ಆಗ್ತದೆ ಅಂದರೆ ಅವನಿಗೆ ಅವನದೇ ಆಗ್ತದೆ, ಇಲ್ಲದ್ರೆ ಅವನು ಬಿಟ್ಟು ಆಚೆ ಹೋಗಲಿಕ್ಕಿಲ್ಲ. ಸ್ವಲ್ಪ ಅವನಿಗೆ ಜ್ವರ ಬಂದ ನಂತರ ಸ್ವಲ್ಪ ಜಾಸ್ತಿ ಹಠ ಶುರುವಾಗಿದೆ ಅವನದು. ಹಾಗೆ ಕೈಯಲ್ಲಿ ಇಟ್ಕೋಬೇಕಿಲ್ಲದ್ರೆ ಅವನೊಟ್ಟಿಗೆ ಇರಬೇಕು, ಯಾರಾದರೂ ಒಬ್ಬರು. ಆಚೆ ಹೋಗಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವನು ಮಲಗಿದ್ದ ಹೊತ್ತಿಗೆ ನಾವೆಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಬೇಕು. ಆನಂತರ ನಮ್ಮನ್ನು ಯಾರಾದರೂ ಒಬ್ಬರು ಅವನ ಬದಿಯಲ್ಲಿ ಇರಬೇಕಾಗ್ತದೆ. ಸ್ವಲ್ಪ ಅಜ್ಜಿನ ನೋಡಿದರೆ ಉಂಟಲ್ಲ, ಸ್ವಲ್ಪ ಮೋಕೆ ಜಾಸ್ತಿ ಆಗಿದೆ ಅಜ್ಜಿನ ಹತ್ರ. ಅವರ ಹತ್ರ ಸ್ವಲ್ಪ ಹಠ ಕಟ್ಟೋದಿಲ್ಲ ಜಾಸ್ತಿ, ಇಟ್ಕೋಬೇಕು ಅಂತ. ನಾವೆಲ್ಲ ಇದ್ರೆ ಅಷ್ಟೊಂದು ಹಠ ಕಟ್ಟೋದಿಲ್ಲ, ಅಂದರೆ ಕುತ್ಕೊಂಡು ಆಟ ಆಡ್ತಾ ಇರ್ತೇನೆ, ನಾನು ಜಾಸ್ತಿ ಇಡಲಿಕ್ಕೆಲ್ಲ ಹೋಗೋದಿಲ್ಲ. ಅಜ್ಜಿ ಸ್ವಲ್ಪ ಬಂದ ತಕ್ಷಣ ಸ್ವಲ್ಪ ಕುಸು ಸ್ಟಾರ್ಟ್ ಆಗ್ತದೆ, ಇಡಬೇಕು ಅಂತ. ಸೊ ಹಾಗೆ ಅವನಿಗೆ ಮಲಗಿದ್ದಾನೆ. ಸೊ ಇವತ್ತು ರಾತ್ರಿ ಕೂಡ ಹೋಗ್ಲಿಕ್ಕೆ ಉಂಟಲ್ಲ, ಅವನದು ನಿದ್ದೆ ಆದರೆ ಉಂಟಲ್ಲ ಅಲ್ಲಿ ಸ್ವಲ್ಪ ಆರಾಮಿರ್ತದೆ. ಯಾಕೆ ಗೊತ್ತಿಲ್ಲ ನನಗೆ ಅಲ್ಲಿ ಹೋಗಿ ಯಾವ ರೀತಿ ರಿಯಾಕ್ಟ್ ಮಾಡ್ತಂತೆ. ಯಾಕಂತ ಹೇಳಿದರೆ ಫಸ್ಟ್ ಟೈಮ್ ನೇಮಕ್ಕೆ ಹೋಗೋದು ಅವನನ್ನು ಕರ್ಕೊಂಡು. ಮೊನ್ನೆ ಹೋಗಿದ್ದು ಸ್ವಲ್ಪ ಹೊತ್ತು ಮಾತ್ರ, ಅವಾಗ ಅಷ್ಟು ಸೌಂಡೆಲ್ಲ ಇರಲಿಲ್ಲ. ಇವತ್ತು ಬೇಗ ಹೋಗಬೇಕು. ಹಾಗೆ ಸ್ವಲ್ಪ ಅವನು ಹಠ ಕಟ್ಟೋದು ಸ್ವಲ್ಪ ಜಾಸ್ತಿ ಇದ್ದರೆ ಅಂತ ಹೇಳಿ ಇವತ್ತು ಬೇಗನೆ ಮಲಗಿಸಿದ್ದೇನೆ. ಅವನದು ಸ್ವಲ್ಪ ನಿದ್ದೆ ಎಲ್ಲ ಆದರೆ ಉಂಟಲ್ಲ ಸಂಜೆ ಸ್ವಲ್ಪ ಆರಾಮಾಗ್ತದೆ. ನೋಡೋಣ ಅವನದು ರಿಯಾಕ್ಷನ್ ಹೇಗಿತ್ತು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತದಿಲ್ವ ಅಂತ ಸಹ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೇನೆ ಮಾಡಲಿಕ್ಕೆ ಆಗ್ತದಿಲ್ವ ಅಂತ. ಸೊ ಅವನು ಕೂಗಿದ್ರೆಲ್ಲ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವನದು ಅದು ಬ್ಯಾಂಡು ಅದೇ ಸೌಂಡಿಗೆಲ್ಲ ಹೇಗೆ ಅವನು ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಲಿಲ್ಲ, ಅಲ್ಲಿ ತನಕ ಗೊತ್ತಿಲ್ಲಲ್ಲ. ಸೊ ಅವನನ್ನು ಕೂಡ ಕರ್ಕೊಂಡು ಹೋಗಬೇಕು ಇವತ್ತು ಸಾಯಂಕಾಲ ಸ್ವಲ್ಪ ಬೇಗ ಹೋಗಬೇಕು, ನಂತರ ರಾತ್ರಿ ಬೇಗ ಬರಲಿಕ್ಕಾಗ್ತದೆ ಮನೆಗೆ. ಸೊ ಒಂದೆಲ್ಲ ನಿದ್ದೆ ಒಂದು ಒಳ್ಳೆಯದಾಗಲಿ. ಅದಕ್ಕಿಂತ ಮುಂಚೆ ನಾನೆಲ್ಲ ಕೆಲಸ ಎಲ್ಲ ಮುಗಿಸಿಬಿಡ್ತೇನೆ. ಆನಂತರ ಅವನೊಟ್ಟಿಗೆ ಇರಬೇಕಾಗ್ತದೆ, ಅದಕ್ಕೋಸ್ಕರ. ಸೊ ಅಮ್ಮ ಕೂಡ ಮೀನು ಮಾಡ್ತಿರ್ತಾರೆ. ಅವರದ್ದು ಮೀನೆಲ್ಲ ಮಾಡಿದ ನಂತರ ಅದರದ್ದು ಪದಾರ್ಥ ಎಲ್ಲ ಮಾಡಲಿಕ್ಕೆಲ್ಲ ಉಂಟಲ್ಲ, ಸೊ ಅವರು ಅದರಲ್ಲಿ ಬಿಸಿ ಇರ್ತಾರೆ. ನಂದು ಸ್ವಲ್ಪ ಬೇರೆ ಕೆಲಸ ಎಲ್ಲ ಮುಗಿಸಿಬಿಡ್ತೇನೆ. ರಾಯನ ನೋಡಿ, ಅವನನ್ನು ಚಾಪೆಯಲ್ಲಿ ಮಲಗಿಸಿದರೆ ಅವನೋಗಿ ಚಾಪೆಯನ್ನು ಹೊತ್ಕೊಂಡು ಮಲಗಿದ್ದಾನೆ. ಅಲ್ಲಿ ತನಕ ಹೋಗಿ ನೆಲದಲ್ಲಿ ಮಲಗಿ ಚಾಪೆಯನ್ನು ಹೊತ್ಕೊಂಡಿದ್ದಾನೆ. ರಾಯು ಕುಟುಟು, ರಾಯು ಕುಟುಟು, ಅಲ್ಲೇ ಕುಟುಟು ಮಲ ರಾಯು ಮೂಲ ಕುಟುಟು ಅಪ್ಪಿ ಇಂತ ನೋಡಿ ಎಲ್ಲಿದ್ದಾನೆ ರಾಯು. ಅವನನ್ನು ಚಾಪೆಯಲ್ಲಿ ಮಲಗಿಸಿದರೆ ಉಂಟಲ್ಲ, ಅವನ ಚಾಪೆಯನ್ನು ಹೊತ್ಕೊಂಡು ಮಲಗಿದ್ದಾನೆ. ಇನ್ನೂ ಚಾಪೆಯಲ್ಲಿ ಬಿಡಲಿಕ್ಕೆ ಸಹ ಇಲ್ಲ, ನೆಲದಲ್ಲಿದ್ದಾನೆ. ಅವನಿಗೆ ಚಾಪೆಯಲ್ಲಿ ಮಾಡಬೇಕು. ರಾಯುದಾ ಎನ್ನ ರಾಯು ಜೋಜುಂಡು. ಸೊ ಹಾಗೆ ನಾವಿಲ್ಲಿ ರಾತ್ರಿ ಹೊರಟಿದ್ದೇವೆ. ಅಂದರೆ ಸ್ವಲ್ಪ ಲೇಟ್ ಆಯಿತು ಹೊರಡುವಾಗ. ನನ್ನ ತಮ್ಮ ಕೆಲಸದಿಂದ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು, ಹಾಗೆ ಹೊರಡುವಾಗ ಸಹ ಸ್ವಲ್ಪ ಲೇಟ್ ಆಯಿತು. ಇನ್ನು ನಾನಿಲ್ಲಿ ನಾನು ಹೊರಡುವಾಗ ವೀಡಿಯೋ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಬಿಸಿ ಆಯಿತು ಸ್ವಲ್ಪ. ಅಂದರೆ ಮಗುನ ಕೂಡ ರೆಡಿ ಮಾಡಬೇಕು, ನಾವು ಕೂಡ ರೆಡಿ ಆಗಬೇಕು, ಅವನಿಗೆ ಬೇಕಾದದನ್ನೆಲ್ಲ ಬ್ಯಾಗಲ್ಲಿ ಇಡಬೇಕು. ಸೊ ಹಾಗೆ ಲೇಟ್ ಆಯಿತು. ಹಾಗೆ ವೀಡಿಯೋ ಕೂಡ ನನಗೆ ಹೊರಡುವಾಗ ವೀಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ನಾನು ರಿಕ್ಷಾದಲ್ಲಿ ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೇನೆ. ಸೊ ಹೊರಗಡೆ ರಾತ್ರಿ ಹೊತ್ತು ಹೋಗೋದಂತೇಳಿದರೆ
ಹೇಳಿದರೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಅದು ಸಹ ಉಡುಪಿ ಪೇಂಟೆಯಲ್ಲಿ ಹೋಗೋದಂತೇಳಿ ತುಂಬ ಖುಷಿ ಆಗ್ತದೆ. ಇನ್ನು ಇಲ್ಲಿ ನಮ್ಮದು ನೇಮ ಶುರುವಾಗಿದೆ ನೋಡಿ. ಇಲ್ಲಿ ರಾಯು ಅಂತೇಳಿದರೆ ತುಂಬ ಅಂದರೆ ತುಂಬ ಅಳ್ತಿದ್ದ ನೋಡಿ ಒಂದು ಫೇಸ್. ಇದು ನನ್ನ ಅಕ್ಕನ ಮಗ, ಇವನಿಗೇನೆ ಕಂಚಿಲಿತ್ತದ್ದು. ಸೊ ಯಾವ ರೀತಿ ರೆಡಿಯಾಗಿದ್ದಾನೆ ಅಂತ ನೋಡಿ, ತುಂಬ ಕ್ಯೂಟಾಗಿ ರೆಡಿಯಾಗಿದ್ದಾನೆ. ಇಲ್ಲಿ ನನಗೆ ವೀಡಿಯೋ ಕೂಡ ಜಾಸ್ತಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ, ಮಗು ಅಳ್ತಿದ್ದ. ಸೊ ಇನ್ನು ಬರುವಾಗ ಕೂಡ ಸ್ವಲ್ಪ ರಾತ್ರಿ ಆಯಿತು. ಯಾಕಂತ ಹೇಳಿದರೆ ಮಗು ಅಳ್ತಿದ್ರಿಂದ ನನಗೆ ಮಗುನ ಇಟ್ಕೊಂಡಲ್ಲಿ ಕುತ್ಕೊಳ್ಳಿಕ್ಕೆ ಸಹ ಆಗಲಿಲ್ಲ. ಆನಂತರ ನಾವು ನನ್ನ ದೊಡ್ಡಮ್ಮನ ಮನೆಗೆ ಬಂದ್ವಿ. ಅಲ್ಲಿ ಬದಿಯಲ್ಲಿ ಮನೆ ಇದ್ದಿದ್ದರಿಂದ ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿ ಅವನನ್ನು ಸಮಾಧಾನ ಮಾಡಿ ಅವನಿಗೆ ಹಾಲು ಕುಡಿಸಿ ಎಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಯಿತು. ಸೊ ಮನೆಗೆ ಬರುವಾಗ ಕೂಡ ಸ್ವಲ್ಪ ಲೇಟ್ ಆಯಿತು. ಅವನಂತೇಳಿ ಸ್ವಲ್ಪ ಕೂಡ ಅಲ್ಲಿ ಕೇಳಲಿಲ್ಲ, ತುಂಬ ಅಂದರೆ ತುಂಬಾ ಅಳ್ತಿದ್ದ. ಸೊ ಹಾಗೆ ಇಲ್ಲಿ ನೋಡಿ ಅಂತೆ ನೈಟ್ ವ್ಯೂಸ್ ನಮ್ಮ ಮನೆ ಹತ್ತಿರ ಯಾವ ರೀತಿ ಇದೆ ಅಂತ ಸ್ವಲ್ಪ ಕೂಡ ಕಾಣೋದಿಲ್ಲ, ಅಷ್ಟು ರಾತ್ರಿ ಆಗಿತ್ತು. ಇನ್ನು ಅವನು ಕೂಡ ಮಲಗಿದ್ದ, ಮಗು ಕೂಡ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೇನೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.